ಮನೆಯಂಗಳದಲ್ಲಿ ಸನ್ಮಾನಗೊಂಡ ಶ್ರೇಯಸ್. ಕೆನರಾ ಬ್ಯಾಂಕ್ ಹಾಗೂ ಕರ್ನಾಟಕ ವಿಕಾಸ ಬ್ಯಾಂಕ್ಗಳ ಪ್ರೊಬೇಷನರಿ ಅಧಿಕಾರಿಯಾಗಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲಿಪಿಕ ವರ್ಗದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹಾಗೂ ರೈಲ್ವೆ ಇಲಾಖೆಯ ಅಧಿಕಾರಿ ಹುದ್ದೆಗಳು ಸೇರಿದಂತೆ ಒಟ್ಟು ಏಕಕಾಲದಲ್ಲಿ 5 ಉನ್ನತ ಹುದ್ದೆಗಳಿಗೆ ಆಯ್ಕೆಗೊಂಡು ಕೆನರಾ ಬ್ಯಾಂಕಿನ ಪ್ರೊಬೇಷನರಿ ಅಧಿಕಾರಿ ಹುದ್ದೆಗೆ ಕರ್ತವ್ಯಕ್ಕೆ ಹಾಜರಾಗುತ್ತಿರುವ ತಾಲೂಕಿನ ಅಚುವೆ ಚನ್ನಗಾರ ಮೂಲದ ಬಳಲೆಯ ನಿವಾಸಿಯಾದ ಶ್ರೇಯಸ್ ರಾಮ್ ನಾಯ್ಕರವರನ್ನ ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಸಾಧನಾ ಶ್ರೇಯಸ್ ಅಭಿದಾನದೊಂದಿಗೆ ಆಪ್ತವಾಗಿ ಸನ್ಮಾನಿಸಲಾಯಿತು. ಭಟ್ಕಳದ ಅಂಜುಮನ್ ಮಹಾವಿದ್ಯಾಲಯದ ಹೆಸರಾಂತ ಕನ್ನಡ ಪ್ರಾಧ್ಯಾಪಕರಾಗಿ ಇತ್ತೀಚೆಗಷ್ಟೇ ನಿವೃತ್ತರಾದ ಪ್ರೊಫೆಸರ್ ಆರ್.ಎಸ್. ನಾಯಕ್ ಹಾಗೂ ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವಾಣಿಜ್ಯ ವಿಷಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರೇಣುಕಾ ಗಾಂವ್ಕರ್ ದಂಪತಿಗಳ ಸುಪುತ್ರರಾದ ಶ್ರೇಯಸ್ ನಾಡಿನ ಪ್ರಖ್ಯಾತ ವಾಗ್ಮಿ, ಲೇಖಕ, ಯಕ್ಷ ನಟ, ಅಂಕಣಕಾರ, ಸಂಸ್ಕೃತ ಅಧ್ಯಾಪಕರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರ ಸೋದರಳಿಯರಾಗಿದ್ದು, ಎಳವೆಯಿಂದಲೂ ಸಜ್ಜನಿಕೆಯ ನಡವಳಿಕೆಯೊಂದಿಗಿನ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದು, ಪದವಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸ್ವರ್ಣ ಪದಕಗಳೊಂದಿಗೆ ರ್ಯಾಂಕ್ ಗಳಿಸಿದ್ದು, ಕನ್ನಡ ಸ್ನಾತಕೋತ್ತರ ಪದವಿಯಲ್ಲಿದ್ದಾಗಲೇ ನೆಟ್ ಮತ್ತು ಸೆಟ್ ಪರೀಕ್ಷೆಗಳಲ್ಲಿಯೂ ಉತ್ತೀರ್ಣರಾಗಿದ್ದು, ಯಾವುದೇ ಕೋಚಿಂಗ್ ಅನ್ನು ಪಡೆಯದೆ ನಿರಂತರವಾದ ಸ್ವಯಂ ಅಭ್ಯಾಸದಿಂದ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಉನ್ನತ ಸ್ಥಾನಕ್ಕೇರಿರುವುದು ಅಭಿಮಾನದ ವಿಷಯವೆಂದು ಕನ್ನಡ ಭಾರತಿ ಪ್ರಪಂಚದ ಸಂಚಾಲಕರಾದ ನಾರಾಯಣ್ ನಾಗು ನಾಯ್ಕರವರು ನುಡಿದರು. ಈ ಸಂದರ್ಭದಲ್ಲಿ ಕ್ರಿಕೆಟ್ ಕೋಚರ್, ವಿಶ್ವಖ್ಯಾತಿಯ ರಾಘವೇಂದ್ರ ದೀವ್ಗಿಯವರ ತೀರ್ಥರೂಪರಾದ ವಿಶ್ರಾಂತ ಅಧ್ಯಾಪಕರಾಗಿರುವ ಮೋಹನ್ ಭಂಡಾರಿ, ನಿವೃತ್ತ ಶಿಕ್ಷಕರಾದ ಬಾಲಚಂದ್ರ ಗಾಂವ್ಕರ್ ಪಡವಣಿ, ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯ ಕೋಶಾಧ್ಯಕ್ಷರಾದ ಮಾಸೂರಿನ ಶ್ರೀ ಬಬ್ರುಲಿಂಗೇಶ್ವರ ವಿದ್ಯಾಲಯದ ಮುಖ್ಯಾಧ್ಯಾಪಕರಾದ ಶಿವಚಂದ್ರ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಧೀರ್ ನಾಯಕ್, ಕೇಣಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಹರ್ಷಿತಾ, ಅಭಿಯಂತರರಾದ ದೀಕ್ಷಾ ಮತ್ತು ದೀಪಿತ್ ಮೊದಲಾದವರು ಉಪಸ್ಥಿತರಿದ್ದರು.